ವೆಲ್ಕಮ್ ಟು ಸ್ಟಡಿ ಕಾರ್ನರ್. ಇವತ್ತು ನಾವು ಕಲಿಯುವುದು ಕ್ಲಾಸ್ 10 ಫಸ್ಟ್ ಚಾಪ್ಟರ್ ಅ ಲೆಟರ್ ಟು ಗಾಡ್. ಈ ಚಾಪ್ಟರಿನ ಮೇನ್ ಕ್ಯಾರೆಕ್ಟರ್ ಲೆಂಚು. ಲೆಂಚು ಇಸ್ ಅ ಫಾರ್ಮರ್. He lived in a solitary house along with his family. ಅವನು ಸಾಲಿಟರಿ ಹೌಸ್ ಅಂದ್ರೆ ಒಬ್ಬಂಟಿಯಾಗಿರುವ ಮನೆ, ಅಲ್ಲಿ ಹತ್ತಿರ ಪ್ರದೇಶದಲ್ಲಿ ಬೇರೆ ಮನೆ ಇರಲಿಲ್ಲ. ಹಾಗೆ ಒಂದೇ ಮನೆ ಇರುವ ಒಂದು ಜಾಗದಲ್ಲಿ ಅವನು ಅವನ ಫ್ಯಾಮಿಲಿ ಒಟ್ಟಿಗೆ ಇರ್ತಾನೆ. ದ್ಯಾಟ್ ಹೌಸ್ ಈಸ್ ಓನ್ಲಿ ಒನ್ ಇನ್ ದ ಎಂಟೈರ್ ವ್ಯಾಲಿ. ಆ ಇಡೀ ಕಣಿವೆ ಪ್ರದೇಶದಲ್ಲಿ ಅದು ಒಂದೇ ಮನೆ ಇದ್ದದ್ದು. ಇಟ್ ಸ್ಯಾಟ್ ಆನ್ ದ ಕ್ರೆಸ್ಟ್ ಆಫ್ ಎ ಲೋ ಹಿಲ್. ಆ ಚಿಕ್ಕದಾದ ಬೆಟ್ಟ ಪ್ರದೇಶದ ತುದಿಯಲ್ಲಿ ಆ ಮನೆ ಇತ್ತು. ಅಲ್ಲಿಂದ ರಿವರ್ ಮತ್ತೆ ಕಾರ್ನ್ ಫೀಲ್ಡ್ ಕಾಣ್ತಾ ಇತ್ತು ಎಲ್ಲರಿಗೆ. ಲೆಂಚುನ ಫೀಲ್ಡ್ ಹಾರ್ವೆಸ್ಟಿಗೆ ರೆಡಿ ಆಗಿತ್ತು. ಈಗ ಅವನಿಗೆ ಬೇಕಾದದ್ದು ಮಳೆ ಬರಬೇಕಿತ್ತು. ಹಿ ಇಸ್ ವೇಟಿಂಗ್ ಫಾರ್ ದ ರೈನ್. ಆಸ್ ಲೆಂಚು ಹ್ಯಾಡ್ ಪ್ರಿಡಿಕ್ಟೆಡ್, ಬಿಗ್ ಡ್ರಾಪ್ಸ್ ಆಫ್ ರೈನ್ ಬಿಗ್ಯಾನ್ ಟು ಫಾಲ್. ಲೆಂಚು ಹೇಳಿದಾಗೆ ಅವನು ಇವತ್ತು ಮಳೆ ಬರ್ತದೆ ಅಂತೇಳಿ ಬೆಳಿಗ್ಗೆಯಿಂದ ವೇಟ್ ಮಾಡ್ತಾ ಇದ್ದ. ಅವನು ಹೇಳಿದಾಗೆ ದೊಡ್ಡ ದೊಡ್ಡ ಡ್ರಾಪ್ಸ್ ಮಳೆ ಬೀಳಲಿಕ್ಕೆ ಆರಂಭ ಆಗ್ತದೆ. ದ ಮ್ಯಾನ್ ವೆಂಟ್ ಔಟ್ ಫಾರ್ ನೋ ಅದರ್ ರೀಸನ್ ದ್ಯಾನ್ ಟು ಹ್ಯಾವ್ ದ ಪ್ಲೆಜರ್ ಆಫ್ ಫೀಲಿಂಗ್ ದ ರೈನ್ ಆನ್ ಹಿಸ್ ಬಾಡಿ. ಲೆಂಚುಗೆ ತುಂಬಾ ಖುಷಿ ಆಗ್ತದೆ ಮಳೆ ಬಂದದನ್ನು ನೋಡಿ. ಅವನು ಹೊರಗೆ ಹೋಗಿ ಮಳೆಯನ್ನು, ಅವನ ಮೈಗೆ ಮಳೆ ನೀರು ಬೀಳುವುದನ್ನು ಅವನು ಎಂಜಾಯ್ ಮಾಡ್ತಾನೆ. ಹಿ ಎಕ್ಸ್ಕ್ಲೈಮ್ಡ್, ದೀಸ್ ಆರ್ ಇನ್ ರೈನ್ ಡ್ರಾಪ್ಸ್ ಫಾಲಿಂಗ್ ಫ್ರಮ್ ದ ಸ್ಕೈ, ದೇ ಆರ್ ನ್ಯೂ ಕಾಯಿನ್ಸ್. ಅವನು ಖುಷಿಯಲ್ಲಿ ಹೇಳ್ತಾನೆ, ಇದು ರೈನ್ ಡ್ರಾಪ್ಸ್ ಬೀಳುವುದಲ್ಲ, ಇದು ನ್ಯೂ ಕಾಯಿನ್ಸ್. ಅವನು ಮಳೆ ನೀರನ್ನು ನ್ಯೂ ಕಾಯಿನ್ಸ್ ಗೆ ಕಂಪೇರ್ ಮಾಡ್ತಾನೆ. ಈ ಕ್ವಶನ್ ತುಂಬಾ ಸಲ ಕೇಳಿದ್ದಾರೆ, ಯಾಕೆ ಅವನು ಮಳೆ ನೀರನ್ನು ನ್ಯೂ ಕಾಯಿನ್ಸ್ ಗೆ ಕಂಪೇರ್ ಮಾಡಿದ್ದು ಅಂದ್ರೆ, ಅವನಿಗೆ ಮಳೆ ಒಳ್ಳೆ ಬಂದ್ರೆ ಒಳ್ಳೆ ಹಾರ್ವೆಸ್ಟ್ ಆಗ್ತದೆ. ಒಳ್ಳೆ ಹಾರ್ವೆಸ್ಟ್ ಆದ್ರೆ ಅವನಿಗೆ ಒಳ್ಳೆ ಇನ್ಕಮ್ ಸಿಗ್ತದೆ. ಇಷ್ಟೊತ್ತು ಲೆಂಚು ಖುಷಿಯಲ್ಲಿರ್ತಾನೆ. ಆದ್ರೆ ಸಡನ್ಲಿ ಸಿಚುವೇಶನ್ ಚೇಂಜ್ ಆಗ್ತದೆ. ಜೋರು ಗಾಳಿ ಬೀಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. Along with the rain, very large hailstones began to fall. ಆ ಮಳೆ ಜೊತೆಗೆ ಈಗ ಏನಾಗ್ತದೆ, ಹೇಲ್ ಸ್ಟೋನ್ಸ್, ದೊಡ್ಡ ದೊಡ್ಡ ಮಂಜಿನ ಕಲ್ಲುಗಳು ಬೀಳಲಿಕ್ಕೆ ಆರಂಭ ಆಗ್ತದೆ. ಇಟ್ ರಿಸೆಂಬಲ್ಸ್ ಲೈಕ್ ಸಿಲ್ವರ್ ಕಾಯಿನ್ಸ್. ಇದು ನೋಡ್ಲಿಕ್ಕೆ ಸಿಲ್ವರ್ ಕಾಯಿನ್ ಆಗಿ ಇತ್ತು. ಇದನ್ನು ನೋಡಿದ ಲೆಂಚನಿಗೆ ತುಂಬಾ ಟೆನ್ಷನ್ ಆಗ್ತದೆ. ಇಟ್ಸ್ ರಿಯಲಿ ಗೆಟಿಂಗ್ ಬ್ಯಾಡ್ ನೌ, ಐ ಹೋಪ್ ಇಟ್ ಪಾಸಸ್ ಕ್ವಿಕ್ಲಿ. ಅವ ಹೇಳ್ತಾನೆ, ಇದು ಹಾಳಾಗ್ತಾ ಉಂಟು ಸಿಚುವೇಶನ್, ಇದು ಬೇಗ ಮುಗಿಲಿ, ಹೇಲ್ ಸ್ಟೋನ್ ಬರೋದು ಬೇಗ ಸ್ಟಾಪ್ ಆಗ್ಲಿ ಅಂತ ಅವ ಹೇಳ್ತಾನೆ. ಆದ್ರೆ ಅದು ಬೇಗ ಮುಗಿಯುವುದಿಲ್ಲ. ಹಾಫ್ ಎನ್ ಅವರ್ ಹೇಲ್ ಸ್ಟೋನ್ ಕಂಟಿನ್ಯೂ ಆಗಿ ಬರ್ತದೆ. ಅವನ ಕಾರ್ನ್ಫೀಲ್ಡ್, ಮನೆ, ಗಾರ್ಡನ್ ಫುಲ್ ಹೇಲ್ ಸ್ಟೋನ್ ಅಲ್ಲಿ ಕವರ್ ಆಗ್ತದೆ. ಅದು ಫುಲ್ ಸಾಲ್ಟ್ ಬಿದ್ದಾಗೆ ಫುಲ್ ಹೇಲ್ ಸ್ಟೋನ್ ಇಂದ ಇಡೀ ಬೆಳೆ ನಾಶ ಆಗಿ ಹೋಗ್ತದೆ. ದ್ಯಾಟ್ ನೈಟ್ ವಾಸ್ ಎ ಸಾರೋಫುಲ್ ಒನ್. ಅವತ್ತು ರಾತ್ರಿ ತುಂಬಾ ಬೇಸರ ಇರೋ ಒಂದು ರಾತ್ರಿ ಆಗಿತ್ತು ಲೆಂಚುಗೆ. ಯಾಕಂದ್ರೆ ಇಡೀ ವರ್ಷದ ಅವನ ಎಫರ್ಟ್ ಎಲ್ಲ ವೇಸ್ಟ್ ಆಗಿ ಹೋದಾಗೆ ಆಯ್ತು. ಹೇಳ್ತಾನೆ, ನಮ್ಮನ್ನು ಹೆಲ್ಪ್ ಮಾಡ್ಲಿಕ್ಕೆ ಇಲ್ಲಿ ಯಾರು ಇಲ್ಲ, ನಾವೆಲ್ಲ ಈ ವರ್ಷ ಹಸಿವಿಂದ ಸಾಯ್ತೇವೆ ಅಂತ. ಆದ್ರೆ ಆ ಮನೆಯಲ್ಲಿದ್ದ ಎಲ್ಲರಿಗೂ ಒಂದೇ ಒಂದು ಹೋಪ್ ಇದ್ದದ್ದು, ಅದು ಹೆಲ್ಪ್ ಫ್ರಮ್ ಗಾಡ್. ಅವರಿಗೊಂದು ಹೋಪ್ ಇತ್ತು, ನಮ್ಮನ್ನು ದೇವರು ಕಾಪಾಡ್ತಾನೆ, ದೇವರು ಹೆಲ್ಪ್ ಮಾಡಿಯೇ ಮಾಡ್ತಾನೆ ಅಂತ ಅಲ್ಲಿರುವವರು, ಆ ಮನೆಯಲ್ಲಿರುವವರು ಎಲ್ಲರೂ ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಲ್ ಥ್ರೂ ದ ನೈಟ್ ಲೆಂಚು ಥಾಟ್ ಓನ್ಲಿ ಆಫ್ ಹಿಸ್ ಒನ್ ಹೋಪ್. ಇಡೀ ರಾತ್ರಿ ಲೆಂಚು ಅವನ ಒಂದೇ ಒಂದು ಹೋಪಿನ ಬಗ್ಗೆಯೇ ಥಿಂಕ್ ಮಾಡ್ತಾನೆ. ದೇವರಿದ್ದಾರೆ, ದೇವರಿಗೆಲ್ಲ ಕಾಣ್ತದೆ, ದೇವರು ನನ್ನ ಸಮಸ್ಯೆಯನ್ನು ಸಾಲ್ವ್ ಮಾಡ್ತಾರೆ ಅಂತ ಅವ ಮತ್ತೆ ಮತ್ತೆ ಅದರ ಬಗ್ಗೆಯೇ ಥಿಂಕ್ ಮಾಡ್ತಾನೆ. ನೆಕ್ಸ್ಟ್ ಸಂಡೇ ಅವ ಕುತ್ಕೊಂಡು ಲೆಟರ್ ಬರೀತಾನೆ. ಲೆಟರ್ ಅಲ್ಲಿ ಅವನ ಪ್ರಾಬ್ಲಮ್ ಅನ್ನೆಲ್ಲ ಬರ್ದು, ಆ ಲೆಟರ್ ಅಲ್ಲಿ ಗಾಡ್ ಅಂತೇಳಿ ಅಡ್ರೆಸ್ ಬರ್ದು ಟೌನಿಗೆ ಬಂದು ಮೇಲ್ ಬಾಕ್ಸಿಗೆ, ಪೋಸ್ಟ್ ಆಫೀಸ್ ಅಲ್ಲಿ ಬಂದು ಮೇಲ್ ಬಾಕ್ಸಿಗೆ ಆ ಲೆಟರ್ ಅನ್ನು ಹಾಕ್ತಾನೆ. ಆ ಲೆಟರ್ ಅಲ್ಲಿ ಲೆಂಚು ಅವನ ಪ್ರಾಬ್ಲಮ್ ಅನ್ನೆಲ್ಲ ಬರ್ದಿದ್ದ. ಅವನಿಗೆ ಏನಾಯ್ತೋ, ಹೇಲ್ ಸ್ಟೋನ್ ಬಂತು, ಬೆಳೆ ಎಲ್ಲ ನಾಶ ಆಯ್ತು, ಪ್ರಾಬ್ಲಮ್ ಎಲ್ಲ ಹೇಳಿ ಅವನಿಗೆ 100 ಪೇಸೋಸ್ ಬೇಕು ಅವನ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ಅಂತ ಕೂಡ ಕೇಳಿರ್. ಆ ಲೆಟರ್ ಅನ್ನು ಪೋಸ್ಟ್ ಮ್ಯಾನ್ ಓಪನ್ ಮಾಡ್ತಾನೆ. ಓಪನ್ ಮಾಡಿ ಗಾಡ್ ಅಂತ ಅಡ್ರೆಸ್ ನೋಡಿ ಅದನ್ನು ಪೋಸ್ಟ್ ಮಾಸ್ಟರಿಗೆ ತೋರಿಸ್ತಾನೆ. ಪೋಸ್ಟ್ ಮಾಸ್ಟರಿಗೆ ಲೆಟರ್ ಓಪನ್ ಮಾಡಿದಾಗ ತುಂಬಾ ಶಾಕ್ ಆಗ್ತದೆ.
ಇವನಿಗೆ ದೇವರಲ್ಲಿ ಎಷ್ಟು ನಂಬಿಕೆ ಉಂಟು, ಈ ನಂಬಿಕೆ ಹಾಗೆ ಉಳಿಸ್ಬೇಕು, ಅವನ ನಂಬಿಕೆ ಡಿಸ್ಟ್ರಾಯ್ ಆಗ್ಬಾರ್ದು ಅಂತೇಳಿ ಪೋಸ್ಟ್ ಮಾಸ್ಟರ್ ಅನ್ಕೊಳ್ತಾನೆ. ಆದ್ರೆ ಲೆಂಚು ಕೇಳಿದ 100 ಪೇಸೋಸ್ ಪೋಸ್ಟ್ ಮಾಸ್ಟರ್ ಅಲ್ಲಿ ಇರುವುದಿಲ್ಲ. ಅವನು ಸ್ವಲ್ಪ ಹಣವನ್ನು ಅವನ ಸ್ಯಾಲರಿಯಿಂದ ಹಾಕಿ ಬಾಕಿ ಎಂಪ್ಲಾಯೀಸ್ ಇಂದ ಮತ್ತೆ ಅವನ ಫ್ರೆಂಡ್ಸ್ ಇಂದ ಎಲ್ಲ ಕಲೆಕ್ಟ್ ಮಾಡಿ ಟೋಟಲ್ 70 ಪೇಸೋ ಹಾಕಿ ಲೆಂಚೋಗೆ ಗಾಡಿನ ಹೆಸರಲ್ಲಿ ಬೈ ಗಾಡ್ ಅಂತೇಳಿ ಬರೆದು ಕಳಿಸ್ತಾನೆ ಲೆಟರ್. ನೆಕ್ಸ್ಟ್ ಲೆಂಚೋ ಪುನಃ ಬರ್ತಾನೆ ಪೋಸ್ಟ್ ಆಫೀಸಿಗೆ. ಅವನಿಗೆ ಗಾಡಿಂದ ರಿಪ್ಲೈ ಲೆಟರ್ ಬಂದಿದ ಅಂತ ಕೇಳಲಿಕ್ಕೆ ಬಂದು ಪೋಸ್ಟ್ ಮಾಸ್ಟರ್ ಅಲ್ಲಿ ಕೇಳ್ತಾನೆ, ಪೋಸ್ಟ್ ಮ್ಯಾನ್ ಅಲ್ಲಿ ಕೇಳ್ತಾನೆ, ಅಲ್ಲಿ ನನಗೆ ಲೆಟರ್ ಬಂದಿದೆ ಯಾವುದಾದ್ರೂ ಅಂತೇಳಿ. ಪೋಸ್ಟ್ ಮ್ಯಾನ್ ಅವನಿಗೆ ಲೆಟರ್ ಅನ್ನು ಕೊಡ್ತಾನೆ. ಪೋಸ್ಟ್ ಮಾಸ್ಟರ್ ಅವನ ಕ್ಯಾಬಿನಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾನೆ. ಆದ್ರೆ ಲೆಂಚೋನ ಮುಖದಲ್ಲಿ ಮಾತ್ರ ಯಾವುದೇ ಸರ್ಪ್ರೈಸ್ ಇರುವುದಿಲ್ಲ ಗಾಡಿಂದ ಲೆಟರ್ ಬಂದಾಗ, ಯಾಕಂದ್ರೆ ಅವನಿಗೆ ಅಷ್ಟು ನಂಬಿಕೆ ಇತ್ತು, ಹೋಪ್ ಇತ್ತು, ಗಾಡ್ ರಿಪ್ಲೈ ಕಳಿಸ್ತಾನೆ, ನನಗೆ ಹಣ ಸಿಕ್ಕಿಯೇ ಸಿಗ್ತದೆ ಅಂತೇಳಿ. ಲೆಂಚೋ ಶೋಡ್ ನಾಟ್ ದ ಸ್ಲೈಟೆಸ್ಟ್ ಸರ್ಪ್ರೈಸ್ ಆನ್ ಸೀಯಿಂಗ್ ದ ಮನಿ, ಸಚ್ ವಾಸ್ ಹಿಸ್ ಕಾನ್ಫಿಡೆನ್ಸ್. ಅಷ್ಟು ಕಾನ್ಫಿಡೆನ್ಸ್ ಇತ್ತು ಅವನಿಗೆ. ಆದ್ರೆ ಅವನಿಗೆ ಸಡನ್ನೇ ಹಣ ಎಣಿಸಿದಾಗ ಸರ್ಪ್ರೈಸಿಗೆ ಬದಲಾಗಿ ಅವನ ಫೇಸ್ ಅಲ್ಲಿ ಕೋಪ ಕಾಣ್ತದೆ. ಹಿ ಬಿಕೇಮ್ ವೆರಿ ಆಂಗ್ರಿ. ಯಾಕಂದ್ರೆ ಅದರಲ್ಲಿ ಅವ ಕೇಳಿದ್ದು 100 ಪೇಸೋಸ್, ಅದರಲ್ಲಿ 70 ಪೇಸೋಸ್ ಮಾತ್ರ ಇದ್ದದ್ದು. ಇಮಿಡಿಯೇಟ್ಲಿ ವಿಂಡೋದ ಹತ್ತಿರ ಹೋಗಿ ಪೇಪರ್ ಮತ್ತೆ ಇಂಕು ತಗೊಂಡು ಇನ್ನೊಂದು ಲೆಟರ್ ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೆ ಆ ಲೆಟರ್ ಅನ್ನು ಸ್ಟ್ಯಾಂಪ್ ಹಾಕಿ ಮೇಲ್ ಬಾಕ್ಸಿಗೆ ಹಾಕಿ ಹೋಗ್ತಾನೆ ಅವ. ದ ಪೋಸ್ಟ್ ಮಾಸ್ಟರ್ ವೆಂಟ್ ಟು ಓಪನ್ ಇಟ್. ಪೋಸ್ಟ್ ಮಾಸ್ಟರ್ ಹೋಗಿ ಆ ಲೆಟರ್ ಅಲ್ಲಿ ಏನಿದೆ ಅಂತೇಳಿ ಓಪನ್ ಮಾಡಿ ನೋಡ್ತಾನೆ. ಆ ಲೆಟರ್ ಅಲ್ಲಿ ಹೀಗೆ ಬರ್ದಿದ್ದು, ಗಾಡ್ ಆಫ್ ದ ಮನಿ ದಟ್ ಐ ಆಸ್ಕ್ಡ್ ಫಾರ್ ಓನ್ಲಿ 70 ಪೇಸೋಸ್ ರೀಚ್ಡ್ ಮೀ. ನಾನು ಕೇಳಿದ್ದ 100 ಪೇಸೋಸ್ ಅಲ್ಲಿ ನಂಗೆ ಖಾಲಿ 70 ಪೇಸೋಸ್ ಮಾತ್ರ ಸಿಕ್ಕಿದೆ ಅಂತೇಳಿ ಹೇಳ್ತಾನೆ. ಸೆಂಡ್ ಮಿ ದ ರೆಸ್ಟ್ ಸಿನ್ಸ್ ಐ ನೀಡ್ ಇಟ್ ವೆರಿ ಮಚ್, ಬಟ್ ಡೋಂಟ್ ಸೆಂಡ್ ಇಟ್ ಟು ಮೀ ಥ್ರೂ ದ ಮೇಲ್ ಬಿಕಾಸ್ ದ ಪೋಸ್ಟ್ ಆಫೀಸ್ ಎಂಪ್ಲಾಯೀಸ್ ಆರ್ ಅ ಬಂಚ್ ಆಫ್ ಕ್ರೂಕ್ಸ್. ನಂಗೆ ಬಾಕಿ ಹಣ ಸಹ ಬೇಗ ಕಳಿಸು, ಆದ್ರೆ ಪೋಸ್ಟ್ ಆಫೀಸಿಗೆ ಕಳಿಸುವುದು ಬೇಡ, ಯಾಕಂದ್ರೆ ಆ ಪೋಸ್ಟ್ ಆಫೀಸ್ ಅಲ್ಲಿರುವ ಎಂಪ್ಲಾಯೀಸ್ ಎಲ್ಲ ಆ ಬಂಚ್ ಆಫ್ ಕ್ರೂಕ್ಸ್ ಅಂದ್ರೆ ವಂಚಕರು ಅವರೆಲ್ಲ ಅಂತೇಳಿ ಅವ ಲೆಟರ್ ಅಲ್ಲಿ ಬರೆದು ಲೆಟರ್ ಅನ್ನು ಮೇಲ್ ಮಾಡಿರ್ತಾನೆ. ಅವನಿಗೆ ಹೆಲ್ಪ್ ಮಾಡಿದ ಪೋಸ್ಟ್ ಆಫೀಸಿನ ಎಂಪ್ಲಾಯೀಸ್ ಅನ್ನೇ ಅವನು ವಂಚಕರು ಅಂತ ಹೇಳ್ತಾನೆ, ಯಾಕಂದ್ರೆ ಅವನಿಗೆ ದೇವರಲ್ಲಿ ಅಷ್ಟು ನಂಬಿಕೆ ಇರ್ತದೆ.